ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ ಬಹುತೇಕ ಎಲ್ಲ ಬಸ್ಗಳನ್ನು ಕೂಡ ಈಗ ಬಂದ್ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸೋದು. ಬೆಳಗಾವಿಯ ಏನು ಆ, ಏ- ಆ, ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸದ್ಯ ನಾನಿರುವಂಥದ್ದು. ಮುಂಬೈ ಮತ್ತು ಠಾಣೆ, ಬೋರ್ವೆಲಿ, ಫೋನಾ ಸೇರಿದಂತೆ ಕೊಲ್ಲಾಪುರ ಹೋಗುವಂಥ ಬಸ್ಗಳು ಸದ್ಯಕ್ಕೆ ಇಲ್ಲಿ ಯಾವುದೇ ಇಲ್ಲ. ಹೀಗಾಗಿ ಪ್ರಯಾಣಿಕರು ಸದ್ಯ ಇಲ್ಲೇ ಇರುವಂಥದ್ದು. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಏನು ಇಲ್ಲಿಂದ ಹೋಗ್ತಿರುವಂಥ ಬಹುತೇಕ ಅಂದರೆ ಇಲ್ಲಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಸುಮಾರು ನಿತ್ಯ 290ಕ್ಕೂ ಅಧಿಕ ಬಸ್ಗಳ ಕಾರ್ಯಾಚರಣೆ ಆಗ್ತಿತ್ತು. ಆ ಬಸ್ಗಳು ಇವತ್ತು ಬಂದ್ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕೆಂದರೆ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಬೆಳಗಾವಿಯ ಏನು ಸಾರಿಗೆ ಘಟಕ ತೆಗೆದುಕೊಂಡಿರುವ ಸಾಧ್ಯತೆ ಕೂಡ ಇರುವಂಥದ್ದು. ಈವರೆಗೆ ಯಾವ ಬಸ್ಗಳು ಕೂಡ ಇಲ್ಲಿ ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಸ್ಗಳು ಬಂದು ನಿಂತಿಲ್ಲ ಮತ್ತು ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಹುತೇಕ ಬಸ್ಗಳು ಇವತ್ತು ಬಂದ್ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಈ ಎಲ್ಲ ಪ್ರಯಾಣಿಕರು ಕೂಡ ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಸ್ ಪ್ರಯಾಣಿಕರು ಆಗಿರುವಂಥದ್ದು. ಜೊತೆಗೆ ಇಲ್ಲಿಂದ ಅಂದರೆ ಇವತ್ತು ಕರ್ನಾಟಕ ಏನು ಬಂದ್ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಇಲ್ಲಿರುವಂಥ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ MS ಸಂಘಟನೆಯನ್ನು ನಿಷೇಧ ಮಾಡಬೇಕು, ಜೊತೆಗೆ MS ಪುಂಡ್ರನ್ನ ಗಡೀಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಲಾಗಿದೆ. ಜೊತೆಗೆ ಬೆಳಗಾವಿಯ ಏನು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಜೊತೆಗೆ ಮತ್ತು ಏನು ಪ್ರಮುಖವಾಗಿ ಮಹದಾಯಿ ಸೇರಿದಂತೆ ಕರ್ನಾಟಕದ ಅಭಿವೃದ್ಧಿಗೆ ಒತ್ತನ್ನು ಕೊಡಬೇಕು, ಇಲ್ಲಿ ಆಗುವಂಥ ಪರಭಾಷಿಕರ ದಬ್ಬಾಳಿಕೆಯನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೂಡ ಕೇಳಿ ಬರ್ತದೆ. ಅದೇ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಬಂದ್ಗೂ ಕೂಡ ಕರೆ ಕೊಟ್ಟಿರುವಂಥದ್ದು. ಸದ್ಯ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ ಬಹುತೇಕ ಎಲ್ಲ ಬಸ್ಗಳು ಕೂಡ ಈಗ ಬಂದ್ ಆಗಿರುವಂಥದ್ದು. ಇಲ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ ಪ್ರಯಾಣಿಕರು ನನ್ನ ಜೊತೆಗಿದ್ದಾರೆ. ಸರ್, ಎಲ್ಲಿಗೆ ಹೊಂಟಿದ್ದಾರೆ ತಾವು? हमको कन्नड़ नहीं आती, हिंदी आते सर. ನಾವು ಇಲ್ಲಿ ಸಂಕೇಶ್ವರ ಸರ್. ಎಷ್ಟು ಗಂಟೆಯಿಂದ ಕಾಯ್ತು? ನಾವು 5 ಗಂಟೆಯಿಂದ ಬಂದಿದ್ದೀವಿ ಸರ್. ಏನು ಮಾತಾಡಿದ್ರಿ ಸರ್? ಬಸ್ ಎಲ್ಲ ನಾವು ತಿರೋದಕ್ಕೆ ಇವತ್ತೇನು ಬಿಡ ಇಲ್ಲ? ಏನು ಗೊತ್ತಿಲ್ಲ ಸರ್, ನಾವು ಇವತ್ತ ಬಂದಿರಿ, ನಾನು ಸುಟ್ಟಿ ಮ್ಯಾಗಿಂದ ಈಗ ಮನೆಗೆ ಹೊಂಟಿದ್ದೇನೆ ರೀ. ಈಗ ಬಸ್ ಇಲ್ಲ ನಾತಾರೆ. ಅಲ್ಲ, ನಿಮ್ಮ ಕರ್ನಾಟಕ ಬಂದೈತೆ ಅಂತೇಳಿ ಗೊತ್ತಿತ್ತಲ್ಲ? ನನಗೆ ಗೊತ್ತಿಲ್ಲ ರೀ ಸರ್. ಇದು ಬಂದು ಕೊಡಲಿನ ಗೊತ್ತಾಗಿತ್ತು ಸರ್. ಅಂದ್ರೆ ಈ ಕಡೆ ಈ ಭಾಗಕ್ಕೂ ಮಹಾರಾಷ್ಟ್ರ ಎಲ್ಲ ಬಸ್ ಬಂದಾಗಿದೆ. ಹೌದು, ಬಂದಾಗಿದೆ ಸರ್. ಇದು ಸಂಕೇಶ್ವರ ಅಂದರೆ ಮಹಾರಾಷ್ಟ್ರ ಹೋಗುವಂಥ ಏನು ಬಸ್ನಲ್ಲೇ ಇವರು ಸಂಕೇಶ್ವರಕ್ಕೆ ಹೋಗಬೇಕು. ದೃಶ್ಯದಲ್ಲಿ ಗಮನಿಸ್ಬೋದು. ತಾವೆಲ್ಲ ಹೊಂಟ್ರಿ ಸರ್? ನಾವು ಕೊಲ್ಲಾಪುರ. ಏನು ಮಾತಾಡಿದ್ರಿ, ಬಸ್ ಬಿಡ್ತಾರಂತ? ಇಲ್ಲ, ಬರುತ್ತಂತೆ. ಬರ್ತೈತೆ ಅಂತ ಹೇಳ್ಯಾರ? ಹಾಂ, ಹೇಳಿದ್ದಾರೆ. ಬಸ್ಸು ಬರುತ್ತೆ ಈಗ ಅಂತ ಹೇಳಿದ್ದಾರೆ. ಹೇಳಿದಾರ ಬಿಡ್ತಾರಂತ? ಹಾಂ, ಬಿಡ್ತಾರೆ. ಮತ್ತೆ ಇಲ್ಲಿ ನಿಮ್ಗೇನು ಕರ್ನಾಟಕ ಬಂದೈತೆ ಅಂತ ಮಾಹಿತಿ ಐತಿ? ಕರ್ನಾಟಕ ಬಂದಂತ ಹೇಳಿದ್ದಾರೆ, ಏನು ನೋಡ್ಬೇಕು. ಇದಿಷ್ಟು ಏನು ಇಲ್ಲಿರುವಂಥ ಪ್ರಯಾಣಿಕರು ಹೇಳ್ತಿರುವಂಥದ್ದು. ಬಸ್ ಬರುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಕೆಲವರು ಬಸ್ ಬರ್ತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಈವರೆಗೂ ಅಂದರೆ ಈಗಾಗಲೇ ಏನು ಮಹಾರಾಷ್ಟ್ರಕ್ಕೆ ಬಸ್ ಕಾರ್ಯಾಚರಣೆ ಆರಂಭ ಆಗಬೇಕಿತ್ತು, ಆದರೆ ಈವರೆಗೂ ಯಾವುದೇ ಮಹಾರಾಷ್ಟ್ರದ ಬಸ್ಗಳು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಿಲ್ಲ. ಅದಕ್ಕೆ ಪ್ರಮುಖವಾದಂಥ ಕಾರಣ ಇವತ್ತು ಕರ್ನಾಟಕ ಬಂದಿರುತ್ತೆ. ಇಲ್ಲಿ ಪ್ರತಿಭಟನೆಯನ್ನು ಕೂಡ ಇಲ್ಲಿ ಮಾಡಲಾಗತ್ತೆ. ಏನಾದರೂ ಅಹಿತಕರ ಘಟನೆಗಳ ಥರ ಬಸ್ಗೆ ಕಲ್ಲು ಹೊಡೆಯೋದಾಗಲಿ ಅಥವಾ ಮಸಿ ಬಡಿಯೋ ಕೆಲಸವನ್ನು ಕನ್ನಡ ಪರ ಹೋರಾಟಗಾರರು ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಅಥವಾ ಮುಂಜಾಗ್ರತಾ ಕ್ರಮವಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಈ ಒಂದು ನಿರ್ಧಾರವನ್ನು ಕೈಗೊಂಡಿರ್ಬೋದು ಅನ್ನೋ ಒಂದು ಮಾತು ಕೂಡ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಬೆಳಗಾವಿಯಲ್ಲಿ ಏನು ಪ್ರತಿಭಟನೆ ಮಾಡೋದಕ್ಕೆ ಕೂಡ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಕೂಡ ಸಿದ್ಧತೆಯನ್ನು ಮಾಡಿದ್ದಾರೆ ಮತ್ತು ಕರ್ನಾಟಕ ಬಂದ್ ಯಶಸ್ವಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಹೇಳ್ತಿರುವಂಥದ್ದು. ಮತ್ತು ಶಿವರಾಮೇಗೌಡ ಬಣದ ನೇತೃತ್ವದಲ್ಲಿ ಬೆಳಗ್ಗೆ 9 ಗಂಟೆ ನಂತರ ಪ್ರತಿಭಟನೆ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಸದ್ಯ ಈಗ ಏನು ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಿಂದ ಹೋಗ್ತಿರುವಂಥ ಬಹುತೇಕ ಎಲ್ಲ ಬಸ್ಸುಗಳು ಕೂಡ ಈಗ ಬಂದ್ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ ಬಹುತೇಕ ಎಲ್ಲ ಬಸ್ಗಳನ್ನು ಕೂಡ ಈಗ ಬಂದ್ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸೋದು. ಬೆಳಗಾವಿಯ ಏನು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸದ್ಯ ನಾನಿರುವಂಥದ್ದು. ಮುಂಬೈ ಮತ್ತು ಠಾಣೆ, ಬೋರ್ವೆಲಿ, ಫೋನಾ ಸೇರಿದಂತೆ ಕೊಲ್ಲಾಪುರ ಹೋಗುವಂಥ ಬಸ್ಗಳು ಸದ್ಯಕ್ಕೆ ಇಲ್ಲಿ ಯಾವುದೇ ಇಲ್ಲ. ಹೀಗಾಗಿ ಪ್ರಯಾಣಿಕರು ಸದ್ಯ ಇಲ್ಲೇ ಇರುವಂಥದ್ದು. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ
ಏನು ಇಲ್ಲಿಂದ ಹೋಗ್ತಿರುವಂಥ ಬಹುತೇಕ ಅಂದರೆ ಇಲ್ಲಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಸುಮಾರು ನಿತ್ಯ 290ಕ್ಕೂ ಅಧಿಕ ಬಸ್ಗಳ ಕಾರ್ಯಾಚರಣೆ ಆಗ್ತಿತ್ತು. ಆ ಬಸ್ಗಳು ಇವತ್ತು ಬಂದ್ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕೆಂದರೆ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಬೆಳಗಾವಿಯ ಏನು ಸಾರಿಗೆ ಘಟಕ ತೆಗೆದುಕೊಂಡಿರುವ ಸಾಧ್ಯತೆ ಕೂಡ ಇರುವಂಥದ್ದು. ಈವರೆಗೆ ಯಾವ ಬಸ್ಗಳು ಕೂಡ ಇಲ್ಲಿ ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಸ್ಗಳು ಬಂದು ನಿಂತಿಲ್ಲ ಮತ್ತು ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಹುತೇಕ ಬಸ್ಗಳು ಇವತ್ತು ಬಂದ್ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ಬೋದು, ಈ ಎಲ್ಲ ಪ್ರಯಾಣಿಕರು ಕೂಡ ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಸ್ ಪ್ರಯಾಣಿಕರು ಆಗಿರುವಂಥದ್ದು. ಜೊತೆಗೆ ಇಲ್ಲಿಂದ ಅಂದರೆ ಇವತ್ತು ಕರ್ನಾಟಕ ಏನು ಬಂದ್ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಇಲ್ಲಿರುವಂಥ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ತೆಗೆದುಕೊಂಡಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ MS ಸಂಘಟನೆಯನ್ನು ನಿಷೇಧ ಮಾಡಬೇಕು, ಜೊತೆಗೆ MS ಪುಂಡ್ರನ್ನ ಗಡೀಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಲಾಗಿದೆ. ಜೊತೆಗೆ ಬೆಳಗಾವಿಯ ಏನು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಜೊತೆಗೆ ಮತ್ತು ಏನು ಪ್ರಮುಖವಾಗಿ ಮಹದಾಯಿ ಸೇರಿದಂತೆ ಕರ್ನಾಟಕದ ಅಭಿವೃದ್ಧಿಗೆ ಒತ್ತನ್ನು ಕೊಡಬೇಕು, ಇಲ್ಲಿ ಆಗುವಂಥ ಪರಭಾಷಿಕರ ದಬ್ಬಾಳಿಕೆಯನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೂಡ ಕೇಳಿ ಬರ್ತದೆ. ಅದೇ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಬಂದ್ಗೂ ಕೂಡ ಕರೆ ಕೊಟ್ಟಿರುವಂಥದ್ದು. ಸದ್ಯ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ ಬಹುತೇಕ ಎಲ್ಲ ಬಸ್ಗಳು ಕೂಡ ಈಗ ಬಂದ್ ಆಗಿರುವಂಥದ್ದು. ಇಲ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ತಿರುವಂಥ ಪ್ರಯಾಣಿಕರು ನನ್ನ ಜೊತೆಗಿದ್ದಾರೆ. ಸರ್, ಎಲ್ಲಿ ಹೊಂಟಿದ್ದಾರೆ ತಾವು? हमको कन्नड़ नहीं आती, हिंदी आते सर। ನಾವು ಇಲ್ಲಿ ಸಂಕೇಶ್ವರ ಸರ್. ಎಷ್ಟು ಗಂಟೆಯಿಂದ ಕಾಯ್ತು? ನಾವು 5 ಗಂಟೆಯಿಂದ ಬಂದಿದ್ದೀವಿ ಸರ್. ಏನು ಮಾತಾಡಿದ್ರಿ ಸರ್? ಬಸ್ ಎಲ್ಲ ನಾ ತಿರೋದಕ್ಕೆ ಇವತ್ತೇನು ಬಿಡ ಇಲ್ಲ? ಏನು ಗೊತ್ತಿಲ್ಲ ಸರ್, ನಾವು ಇವತ್ತು ಬಂದಿರಿ, ನಾನು ಸುಟ್ಟಿ ಮ್ಯಾಗಿಂದ ಈಗ ಮನೆಗೆ ಹೊಂಟಿದ್ದೇನೆ ರೀ, ಈಗ ಬಸ್ ಇಲ್ಲ ನಾತಾರೆ. ಅಲ್ಲ, ನಿಮ್ಮ ಕರ್ನಾಟಕ ಬಂದ್ ಐತೆ ಅಂತೇಳಿ ಗೊತ್ತಿತ್ತಲ್ಲ? ನನಗೆ ಗೊತ್ತಿಲ್ಲ ರೀ ಸರ್, ಇದು ಬಂದು ಕೊಡ್ಲಿಲ್ಲ ಗೊತ್ತಾಗಿತ್ತು ನನಗೆ. ಅಂದ್ರೆ ಈ ಕಡೆ ಈ ಭಾಗಕ್ಕೂ ಮಹಾರಾಷ್ಟ್ರ ಎಲ್ಲ ಬಸ್ ಬಂದಾಗಿದೆ. ಹೌದು, ಬಂದಾಗಿದೆ ಸರ್. ಇದು ಸಂಕೇಶ್ವರ ಅಂದರೆ ಮಹಾರಾಷ್ಟ್ರ ಹೋಗುವಂಥ ಏನು ಬಸ್ನಲ್ಲೇ ಇವರು ಸಂಕೇಶ್ವರಕ್ಕೆ ಹೋಗಬೇಕು. ದೃಶ್ಯದಲ್ಲಿ ಗಮನಿಸ್ಬೋದು. ತಾವೆಲ್ಲಿ ಹೊಂಟ್ರಿ ಸರ್? ನಾವು ಕೊಲ್ಲಾಪುರ. ಏನು ಮಾತಾಡಿದ್ರಿ, ಬಸ್ ಬಿಡ್ತಾರಂತ? ಇಲ್ಲ, ಬರುತ್ತಂತೆ. ಬರ್ತೈತೆ ಅಂತ ಹೇಳ್ಯಾರ? ಹಾಂ, ಹೇಳಿದೆ. ಬಸ್ಸು ಬರುತ್ತೆ ಈಗ ಅಂತ ಹೇಳಿದೆ. ಹೇಳಿದಾರ ಬಿಡ್ತಾರಂತ? ಹಾಂ, ಬಿಡ್ತಾರೆ. ಮತ್ತೆ ಇಲ್ಲಿ ನಿಮ್ಗೇನು ಕರ್ನಾಟಕ ಬಂದೈತೆ ಅಂತ ಮಾಹಿತಿ ಐತಿ? ಕರ್ನಾಟಕ ಬಂದಂತ ಹೇಳಿದ್ದಾರೆ, ಏನು ನೋಡ್ಬೇಕು. ಇದಿಷ್ಟು ಏನು ಇಲ್ಲಿರುವಂಥ ಪ್ರಯಾಣಿಕರು ಹೇಳ್ತಿರುವಂಥದ್ದು. ಬಸ್ ಬರುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಕೆಲವರು ಬಸ್ ಬರ್ತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಈವರೆಗೂ ಅಂದರೆ ಈಗಾಗಲೇ ಏನು ಮಹಾರಾಷ್ಟ್ರಕ್ಕೆ ಬಸ್ ಕಾರ್ಯಾಚರಣೆ ಆರಂಭ ಆಗಬೇಕಿತ್ತು, ಆದರೆ ಈವರೆಗೂ ಯಾವುದೇ ಮಹಾರಾಷ್ಟ್ರದ ಬಸ್ಗಳು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಿಲ್ಲ. ಅದಕ್ಕೆ ಪ್ರಮುಖವಾದಂಥ ಕಾರಣ ಇವತ್ತು ಕರ್ನಾಟಕ ಬಂದಿರುತ್ತೆ. ಇಲ್ಲಿ ಪ್ರತಿಭಟನೆಯನ್ನು ಕೂಡ ಇಲ್ಲಿ ಮಾಡಲಾಗತ್ತೆ. ಏನಾದರೂ ಅಹಿತಕರ ಘಟನೆಗಳು ಆ ಥರ ಬಸ್ಗೆ ಕಲ್ಲು ಹೊಡೆಯೋದಾಗಲಿ ಅಥವಾ ಮಸಿ ಬಡಿಯೋ ಕೆಲಸವನ್ನು ಕನ್ನಡಪರ ಹೋರಾಟಗಾರರು ಮಾಡಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಅಥವಾ ಮುಂಜಾಗ್ರತಾ ಕ್ರಮವಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಈ ಒಂದು ನಿರ್ಧಾರವನ್ನು ಕೈಗೊಂಡಿರ್ಬೋದು ಅನ್ನೋ ಒಂದು ಮಾತು ಕೂಡ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಬೆಳಗಾವಿಯಲ್ಲಿ ಏನು ಪ್ರತಿಭಟನೆ ಮಾಡೋದಕ್ಕೆ ಕೂಡ ಈಗಾಗಲೇ ಕನ್ನಡಪರ ಹೋರಾಟಗಾರರು ಕೂಡ ಸಿದ್ಧತೆಯನ್ನು ಮಾಡಿದ್ದಾರೆ ಮತ್ತು ಕರ್ನಾಟಕ ಬಂದ್ ಯಶಸ್ವಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕನ್ನಡಪರ ಹೋರಾಟಗಾರರು ಹೇಳ್ತಿರುವಂಥದ್ದು. ಮತ್ತು ಶಿವರಾಮೇಗೌಡ ಬಣದ ನೇತೃತ್ವದಲ್ಲಿ ಬೆಳಗ್ಗೆ 9 ಗಂಟೆ ನಂತರ ಪ್ರತಿಭಟನೆ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಸದ್ಯ ಈಗ ಏನು ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಿಂದ ಹೋಗ್ತಿರುವಂಥ ಬಹುತೇಕ ಎಲ್ಲ ಬಸ್ಗಳು ಕೂಡ ಈಗ ಬಂದ್ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.